ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಉತ್ತರ ಕನ್ನಡ ಜಿಲ್ಲೆಯ ಬೆಡ್ತಿ ನದಿಯನ್ನ ವರದಾ ನದಿಗೆ ಜೋಡಣೆ ಮಾಡಬೇಕು, ಅದ್ರ ಜೊತೆಗೆ ಅಘನಾಶಿನಿ ನದಿಯನ್ನ ವೇದಾವತಿ ನದಿಗೆ ಜೋಡಣೆ ಮಾಡಬೇಕು ಎನ್ನುವಂತ ಒಂದು ಯೋಜನೆಗೆ ಈಗ ತೀವ್ರವಾದಂತಹ ಒಂದು ವಿರೋಧ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಸರ್ಕಾರದ ವಿರುದ್ಧ ಇಲ್ಲಿನ ಅರಣ್ಯ ಹಕ್ಕು ಹೋರಾಟ ವೇದಿಕೆಯಿಂದ ತೀವ್ರವಾದಂತಹ ಒಂದು ಆಕ್ರೋಶ ವ್ಯಕ್ತವಾಗಿರುವಂತದ್ದು, ಅದರ ಜೊತೆಗೆ ಕಾನೂನು ಹೋರಾಟ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯ ಹಕ್ಕು ಹೋರಾಟದ ವೇದಿಕೆಯಿಂದ ಪಾದಯಾತ್ರೆಯ ಮೂಲಕ ಒಂದು ಪ್ರತಿಭಟನೆ ನಡೀತು. ಅದರ ಜೊತೆಗೆ ಒಂದು ಬೃಹತ್ ಸಮಾವೇಶ ಕೂಡ ನಡೀತು. ಆ ಮೂಲಕ ಸರ್ಕಾರಕ್ಕೆ ಒಂದು ಮನವಿಯನ್ನ ಸಲ್ಲಿಸಿದ್ರು. ಆ ಮೂಲಕ ಸರ್ಕಾರಕ್ಕೆ ಚುರುಕು ಮುಟ್ಟಿಸುವಂತ ಒಂದು ಕೆಲಸವನ್ನ ಮಾಡಿದ್ರು ಅರಣ್ಯ ಹಕ್ಕು ಹೋರಾಟ ವೇದಿಕೆಯಿಂದ. ಇದರ ನೇತೃತ್ವವನ್ನ ವಹಿಸಿರುವಂತ ಅರಣ್ಯ ಹಕ್ಕು ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರನಾಥ್ ನಾಯ್ಕ್ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟ ಇವತ್ತು ನಡೀತು. ಆರಂಭದಲ್ಲಿ ಸಿದ್ದಾಪುರದ ಬಿಳಿಗಿಯಿಂದ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಸಿದ್ದಾಪುರದ ಬಿಳಿಗಿಯಿಂದ ಸಿದ್ದಾಪುರದ ಪಟ್ಟಣದವರೆಗೆ ಪಾದಯಾತ್ರೆ ನಡೀತು. ಬರೋಬ್ಬರಿ ಒಂದು 15 ಕಿಲೋಮೀಟರ್ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಪಾದಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಭಾಗಿಯಾಗಿ ಸರ್ಕಾರದ ಈ ನದಿ ಜೋಡಣೆ ಯೋಜನೆಯನ್ನ ತೀವ್ರವಾಗಿ ವಿರೋಧಿಸಿದ್ರು. ಅದಾದ ನಂತರ ನಡೆದ ಬೃಹತ್ ಸಮಾವೇಶದಲ್ಲೂ ಕೂಡ ಇಲ್ಲಿನ ಪ್ರತಿಭಟನಾಕಾರರು ನದಿ ಜೋಡಣೆ ಯೋಜನೆ ನಮಗೆ ಬೇಡವೇ ಬೇಡ ಅಂತ ಆಗ್ರಹಿಸಿದ್ರು. ಈ ಹೋರಾಟದ ಮುಂಚೂಣಿಯಲ್ಲಿ ಅದ್ರ ಜೊತೆಗೆ ಇದರ ಹೋರಾಟದ ನೇತೃತ್ವವನ್ನ ವಹಿಸಿಕೊಂಡಿರುವಂತಹ ರವೀಂದ್ರನಾಥ್ ನಾಯ್ಕರವರು ಮಾತನಾಡಿ, ಯಾವುದೇ ಕಾರಣಕ್ಕೂ ಸರ್ಕಾರ ನದಿ ಜೋಡಣೆ ಯೋಜನೆಯನ್ನ ಜಾರಿ ಮಾಡಬಾರದು ಅಂತ ಒತ್ತಾಯಿಸಿದ್ರು. ಅದ್ರ ಜೊತೆಗೆ ನದಿ ಜೋಡಣೆ ಯೋಜನೆ ಜಾರಿಯಾದ್ರೆ ಏನೆಲ್ಲ ಸಮಸ್ಯೆ ಆಗತ್ತೆ ಎನ್ನುವಂತ ಬಗ್ಗೆಯೂ ಕೂಡ ವಿವರಿಸಿದ್ರು. ಇದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ, ಶಿರಸಿ, ಅದ್ರ ಜೊತೆಗೆ ಯಲ್ಲಾಪುರ ಭಾಗಕ್ಕಷ್ಟೇ ಅಲ್ಲದೆ ಕರಾವಳಿಯಲ್ಲೂ ಕೂಡ ನದಿ ಜೋಡಣೆ ಯೋಜನೆಯಿಂದ ಸಾಕಷ್ಟು ಸಮಸ್ಯೆ ಆಗಲಿದೆ ಎನ್ನುವಂತ ಬಗ್ಗೆ ವಿವರಿಸಿದ್ರು. ಅದ್ರ ಜೊತೆಗೆ 75,000ಕ್ಕೂ ಹೆಚ್ಚು ಕುಟುಂಬಗಳಿಂದ ಆಕ್ಷೇಪ ಪತ್ರವನ್ನ ಕೂಡ ಸಲ್ಲಿಸಿದ್ರು. ಅಂದ್ರೆ ಕಾನೂನು ಹೋರಾಟದ ಮೂಲಕ ಈ ಯೋಜನೆಯನ್ನ ತಡಿಬೇಕು ಎನ್ನುವಂತ ಒಂದು ನಿಟ್ಟಿನಲ್ಲಿ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಅದ್ರ ಜೊತೆಗೆ ಆಕ್ಷೇಪ ಪತ್ರವನ್ನ ಸಲ್ಲಿಸುವುದರ ಮೂಲಕ ಕಾನೂನು ಹೋರಾಟವನ್ನ ಕೂಡ ಮಾಡಲಾಯಿತು. ಇವತ್ತು ಸರ್ಕಾರ ಉತ್ತರ ಕನ್ನಡ ಜಿಲ್ಲೆಗೆ ಬೇಡವಾದಂತಹ ಒಂದು ಯೋಜನೆಯನ್ನ ತರ್ತಾ ಇದೆ. ಅದ್ರ ಜೊತೆಗೆ ಅರಣ್ಯವಾಸಿಗಳಿಗೆ ಬೇಕಾದ ಯಾವುದೇ ರೀತಿಯಾದಂತಹ ಸವಲತ್ತನ್ನ ಕೊಡ್ತಾ ಇಲ್ಲ ಸರ್ಕಾರ. ಅರಣ್ಯವಾಸಿಗಳ ಮೇಲೆ ಗದಪ್ರಹಾರವನ್ನ ಮಾಡ್ತಾ ಇದೆ. ಅದ್ರ ಜೊತೆಗೆ ಇವತ್ತು ಅರಣ್ಯವಾಸಿಗಳಿಗೂ ಆಗಿರ್ಬೋದು, ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಬೇಡವಾದಂತಹ ಯೋಜನೆ ಇದು ನದಿ ಜೋಡಣೆ ಯೋಜನೆಯನ್ನ ಇಲ್ಲಿ ತಂದು ಇಲ್ಲಿನ ಜನರು ನಿರ್ಗತಿಕರಾಗುವಂತೆ ಮಾಡ್ತಾ ಇದೆ ಸರ್ಕಾರ. ಇದು ಸರ್ಕಾರದ ನಿಯಮ ಸರಿಯಲ್ಲ ಎನ್ನುವಂತ ಬಗ್ಗೆ ರವೀಂದ್ರನಾಥ್ ನಾಯ್ಕ್ ನೇರವಾಗಿ ಸರ್ಕಾರಕ್ಕೆ ಚಾಟಿಯನ್ನ ಬೀಸಿದ್ರು. ಇದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಇದು ಉತ್ತರ ಕನ್ನಡ ಜಿಲ್ಲೆಯ ಜನರನ್ನ ಸಮಸ್ಯೆಯನ್ನ ಅರಿಬೇಕು. ಅದ್ರ ಜೊತೆಗೆ ಅರಣ್ಯ ವಾಸಿಗಳ ಸಮಸ್ಯೆಯನ್ನ ಅರಿಬೇಕು. ಅದ್ರ ಜೊತೆಗೆ ಇನ್ನಿತರ ಜನರ ಸಮಸ್ಯೆಯನ್ನ ಅರಿಬೇಕು. ಆ ಮೂಲಕ ಇಲ್ಲಿ ಬರುವಂತ ಯೋಜನೆಗಳು ಇದು ಉತ್ತರ ಕನ್ನಡ ಜಿಲ್ಲೆಗೆ ಪೂರಕವಾಗಿದೆಯಾ ಅಥವಾ ಮಾರಕವಾಗಿದೆಯಾ ಎನ್ನುವಂತ ಬಗ್ಗೆ ಅರಿಬೇಕು. ಏಕಾಏಕಿಯಾಗಿ ಈ ಯೋಜನೆಯನ್ನ ಇಲ್ಲಿ ತಂದು ಹೇರುವುದು ಸರಿಯಲ್ಲ ಎನ್ನುವಂತ ಬಗ್ಗೆ ರವೀಂದ್ರನಾಥ್ ಅವರು ಸರ್ಕಾರಕ್ಕೆ ಚಾಟಿಯನ್ನ ಬೀಸಿದ್ರು. ಅಘನಾಶಿನಿ ನದಿ ಜೋಡಣೆಯ ಯೋಜನೆಯನ್ನ ಕಳೆದ ವರ್ಷ ಅಕ್ಟೋಬರ್ದಲ್ಲಿ ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆಯಿಂದ ಈ ಒಂದು ಪ್ರಿಲಿಮಿನರಿ ಫಿಸಿಬಿಲಿಟಿ ರಿಪೋರ್ಟ್ ಅನ್ನು ತಯಾರಾಗಿದೆ. ಈ ಯೋಜನೆ ಅಡಿಯಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಪರಿಸರ ಮತ್ತು ಜನ ವಿರೋಧಿ ನೀತಿಯನ್ನ ಆ ವರದಿಯಲ್ಲಿ ಕಂಡು ಬರ್ತಾ ಇದೆ. ಈ ವರದಿಯಿಂದ ಸುಮಾರು 134 ಕಿಲೋಮೀಟರ್ ದವರೆಗೆ ಸುರಂಗ ಮಾರ್ಗದಲ್ಲಿ ಮತ್ತು ಕಾಲುವೆ ಮಾರ್ಗದಲ್ಲಿ ನೀರನ್ನು ಒಯ್ದು 35 TMC ನೀರನ್ನ ಸುಮಾರು 2,300 ಕೋಟಿ ಯೋಜನೆಯನ್ನ ಮಾಡ್ತಾ ಇದ್ದಾರೆ. ಈ ಭಾಗದಿಂದ ಸಾಕಷ್ಟು ಈ ಭಾಗದ ಜನರುಗಳಿಗೆ ಸಮಸ್ಯೆಗಳು ಉಂಟಾಗ್ತಾ ಇದೆ. ಇದು ಕೇವಲ ಸಿದ್ದಾಪುರ ಭಾಗಕ್ಕಷ್ಟೇ ಅಲ್ಲ, ಕರಾವಳಿ ಭಾಗದಲ್ಲಿರುವಂತಹ ಕುಮಟಾ ತಾಲೂಕಿನಲ್ಲೂ ಸಹಿತ ಕೃಷಿ ಚಟುವಟಿಕೆಗೆ, ಮೀನುಗಾರಿಕೆಗೆ ಅಪಾರ ನಷ್ಟವನ್ನು ಆಗ್ತಾ ಇದೆ. ಅವರು ಹೇಳ್ತಾ ಇರುವುದು ಏನಂತ ಹೇಳಿದ್ರೆ, ಈ ಭಾಗದ ನೀರು ಹೆಚ್ಚಾಗಿರುವುದರಿಂದ ಹೆಚ್ಚಿಗೆ ನೀರನ್ನು ಒಯ್ತೇವೆ ಅಂತ ಹೇಳ್ತಾ ಇದ್ದಾರೆ. ಬೇಸಿಗೆಗಾಲದಲ್ಲಿ ಇಲ್ಲೇ ಬರಗಾಲ ಇದೆ, ಕೃಷಿ ಚಟುವಟಿಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಜನರಿಗೆ ಅಭಾವವಿದೆ, ಜನವಾರಿಗಳಿಗಿದೆ. ಅವರು ಕೊಡುವಂತ ವೈಜ್ಞಾನಿಕ ವರದಿಯಲ್ಲಿ 600 ಹೆಕ್ಟೇರ್ ಪ್ರದೇಶವನ್ನ ಮುಳುಗಡೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆದರೆ
ನಮ್ಮ ಅಂದಾಜಿನ ಪ್ರಕಾರ 2,000 ಹೆಕ್ಟೇರ್ಗಿಂತ ಹೆಚ್ಚಿನ ಅರಣ್ಯ ಭೂಮಿಗಳು ನಾಶವಾಗ್ತಾ ಇದೆ. ಹಾಗಾಗಿ ನಾವು ಇದನ್ನ ಜನವರದಿ ನಿಧಿ ಆಗಿರೋದ್ರಿಂದ ಯಾವ ಕಾರಣಕ್ಕೂ ಈ ಯೋಜನೆ ಜಾರಿಗೆ ತರಬಾರದಂತ ಇವತ್ತು ಬೃಹತ್ ಪ್ರಮಾಣದ ಒಂದು ಪಾದಯಾತ್ರೆ ಮಾಡಿ ಬಹಿರಂಗ ಮಾಡಿ 25,000ಕ್ಕಿಂತ ಹೆಚ್ಚಿನ ಕುಟುಂಬದಿಂದ ಆಕ್ಷೇಪ ಪತ್ರ ಸಲ್ಲಿಸಲಿಕ್ಕೆ ನಿರ್ಧಾರ ಮಾಡಿರುವುದು ಒಂದು ಐತಿಹಾಸಿಕ ದಾಖಲೆಗಾವಾಗಿರುವಂತ ಆಕ್ಷೇಪನೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಒಂದು ಐತಿಹಾಸಿಕ ಪಾದಯಾತ್ರೆಯಲ್ಲಿ ರವೀಂದ್ರ ನಾಯ್ಕರ ನೇತೃತ್ವದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಅರಣ್ಯ ಹಕ್ಕು ಏನು ಸಮಿತಿ ಇದೆ, ಇದು ಹಮ್ಮಿಕೊಂಡಿರೋದು ನಮ್ಮ ಇಡೀ ಜಿಲ್ಲೆಯ ಏನು ನದಿಗಳ ಜೋಡಣೆ ಇರ್ಬೋದು, ನದಿಯ ನೀರನ್ನು ಬೇರೆಡೆಗೆ ಒಯ್ಯೋದು ಇರಬಹುದು, ಈ ವಿರೋಧಕ್ಕೆ ಹೊಸ ಬಯಲುಗಳು ಸ್ಥಾಪಿಸಿದೆ. ಈ ಒಂದು ಜನ ಆಂದೋಲನಕ್ಕೆ ಕಿಮ್ಮತ್ತು ಕೊಟ್ಟು ಸರ್ಕಾರಗಳು ಅದನ್ನು ಮಾಡೋದನ್ನು ಕೈ ಬಿಡಬೇಕು. ಈ ಒಂದು ರ್ಯಾಲಿಯನ್ನು ನಡೆಸಿ ಜನ ಆಂದೋಲನ ನಡೆಸಿದಂಥ ಈ ಒಂದು ರವೀಂದ್ರ ನಾಯ್ಕರ ನೇತೃತ್ವದ ಈ ಒಂದು ಹೋರಾಟ ಏನಿದೆ, ಇದೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ವೀಕ್ಷಕರೇ, ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಅರಣ್ಯವಾಸಿಗಳ ಪರವಾಗಿ ಅರಣ್ಯವಾಸಿಗಳಿಗೆ ಹಕ್ಕನ್ನ ಕೊಡಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಕಳೆದ 3 ದಶಕದಿಂದ ರವೀಂದ್ರನಾಥ್ ನಾಯ್ಕರವರು ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ. ಅದರ ಭಾಗವಾಗಿ ಈಗ ಇನ್ನೊಂದು ಹೋರಾಟದ ಮುಂಚೂಣಿಯನ್ನ ವಹಿಸಿದ್ದಾರೆ. ಏನಂದ್ರೆ ನದಿ ಜೋಡಣೆ ಯೋಜನೆಯನ್ನ ವಿರೋಧಿಸ್ತಾ ಇದ್ದಾರೆ. ಸರ್ಕಾರದ ಈ ಯೋಜನೆ ಸರಿಯಲ್ಲ ಎನ್ನುವಂತ ಬಗ್ಗೆ ಉತ್ತರ ಕನ್ನಡ ಜಿಲ್ಲೆಯ ಜನರ ಪರವಾಗಿ ಉತ್ತರ ಕನ್ನಡ ಜಿಲ್ಲೆಯ ಜನರ ಕೂಗನ್ನ ಕೇಂದ್ರದ ಮಟ್ಟದಲ್ಲಿ ತಿಳಿಸುವಂತ ಒಂದು ಪ್ರಯತ್ನವನ್ನ ಈ ರವೀಂದ್ರನಾಥ್ ನಾಯ್ಕರಿಂದ ನಡೀತಾ ಇರುವಂತದ್ದು. ಒಟ್ಟಾರೆಯಾಗಿ ಹೇಳ್ಬೇಕಪ್ಪ ಅಂದ್ರೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ನಡೆದಂತ ಬೃಹತ್ ಸಮಾವೇಶ, ಅದ್ರ ಜೊತೆಗೆ ಪಾದಯಾತ್ರೆ ಪ್ರತಿಭಟನೆ ಇವತ್ತು ನಡೆದಿರುವಂತದ್ದು, ಒಂದು ದೊಡ್ಡ ಮಟ್ಟದಲ್ಲಿ ನಡೆದಿರುವಂತದ್ದು. ಅದ್ರ ಜೊತೆಗೆ ಸರ್ಕಾರ ನದಿ ಜೋಡಣೆ ಯೋಜನೆಯನ್ನ ಕೈ ಬಿಡ್ಲೇಬೇಕು ಎನ್ನುವಂತ ಬಗ್ಗೆ ಇವರು ಆಗ್ರಹಿಸ್ತಾ ಇರುವಂತದ್ದು. ಇದಿಷ್ಟಾಗಿತ್ತು ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನದಿ ಜೋಡಣೆ ಯೋಜನೆ ಜಾರಿಯಾದ್ರೆ ಏನೆಲ್ಲ ಸಮಸ್ಯೆ ಆಗ್ಬಹುದು, ಅದ್ರ ಜೊತೆಗೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಜನರು ನದಿ ಜೋಡಣೆ ಯೋಜನೆಗೆ ಯಾವ ರೀತಿ ತೀವ್ರವಾದಂತಹ ಒಂದು ವಿರೋಧವನ್ನ ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಅರಣ್ಯ ಹಕ್ಕು ಹೋರಾಟ ವೇದಿಕೆಯಿಂದ ಯಾವ ರೀತಿ ಈ ಯೋಜನೆಗೆ ತೀವ್ರವಾದಂತಹ ಒಂದು ವಿರೋಧ ಇದೆ ಎನ್ನುವಂತ ಬಗ್ಗೆ ತಿಳಿಸುವಂತ ಒಂದು ಪ್ರಯತ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.